ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನೋಡಿ, ಈಗ ನನಗೆ ಮಧ್ಯಾಹ್ನಕ್ಕೆ ಏನು ಪದಾರ್ಥ ಇಲ್ಲ, ಆಮ್ಲೆಟ್ ಮಾಡಲಿಕ್ಕೆ ಹೊರಟಿದ್ದೇನೆ. ಇದಕ್ಕೆ ನಾನು ಮೆಣಸು ಮತ್ತು ಈರುಳ್ಳಿ ಎಲ್ಲ ಹಾಕುವುದಿಲ್ಲ, ಯಾಕೆಂದರೆ ಕಟ್ ಮಾಡಿ ಹಾಕಲಿಕ್ಕೆ ಆಗೋದಿಲ್ಲ. ನನ್ನ ಕೈ ನೋವು ನೋಡಿ, ಎಷ್ಟು ಸ್ವೆಲ್ಲಿಂಗ್ ಬಂದಿದೆ ಈ ಕೈಯಲ್ಲಿ. ಕಟ್ ಮಾಡಲಿಕ್ಕೆ ಬೆರಳೆಲ್ಲ ನೋವು, ಆದ ಕಾರಣ ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾನು ಈಗ ಸಿಂಪಲಲ್ಲಿ ಮಾಡ್ತೇನೆ. ಊಟ ಮಾಡಲಿಕ್ಕೆ ಒಂದು ಉಪ್ಪು ಹಾಕ್ತೇನೆ, ಊಟ ಮಾಡಬೇಕಲ್ಲ ಅಂತ ಮಾಡೋದು. ಮತ್ತು ನೋಡಿ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕ್ತೇನೆ. ಮತ್ತು ಇದು ಖಾರದ ಪುಡಿ, ಇದು ಇಡ್ಲಿಕ್ಕೆ ಆಗೋದಿಲ್ಲ ನನಗೆ. ಸ್ವಲ್ಪ ಖಾರದ ಪುಡಿ ಹಾಕ್ತೇನೆ, ಖಾರ ಅದಕ್ಕೆ. ಸ್ವಲ್ಪ ಖಾರ ಇಲ್ಲದೆ ಊಟ ಮಾಡಲಿಕ್ಕೆ ಒಳ್ಳೆಯದಾಗೋದಿಲ್ಲ. ನಿನ್ನೆ ಪದಾರ್ಥ ಇದ್ದರೂ ಅದು ರಾತ್ರಿ ನನಗೆ ಏಳಲಿಕ್ಕೆ ಆಗಲಿಲ್ಲ. ಅದನ್ನು ಬಿಸಿ ಮಾಡಲಿಲ್ಲ, ಅದು ಹುಳಿ ಬಂದಿದೆ. ಹಾಗೆ ಈಗ ಆಮ್ಲೆಟ್ ಮಾಡಿ ಊಟ ಮಾಡೋದು. ನೋಡಿ ವೀಕ್ಷಕರೇ, ಇದನ್ನು ಚೆನ್ನಾಗಿ ಮಿಶ್ರ ಮಾಡಿ ಎಲ್ಲ ಹಾಕಿದ್ದೇನೆ. ಅರಸಿನ ಕೂಡ ಹಾಕಿದೆ, ಅರಸಿನ, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಮೆಣಸಿನ ಪುಡಿ ಹಾಕಿದೆ. ಅದನ್ನು ಹಾಕಿದ್ದನ್ನು ಮಿಶ್ರ ಮಾಡ್ತೇನೆ. ಇದು ಮೊಟ್ಟೆ ನಮ್ಮದೇ, ನಾನು ಸಾಕಿದ ಕೋಳಿಯದ್ದು, 100 ಕೋಳಿಯದ್ದು. ಹಾಗೆ ನಾನು ಮೊಟ್ಟೆ ಎಲ್ಲ ಅಂಗಡಿ ಹೋಗಿ ತರಬೇಕಂತಿಲ್ಲ, ಇಲ್ಲಿ ಇರ್ತದೆ. ಈಗ ಜಾಸ್ತಿ ಇಡುವುದಿಲ್ಲ. ಈಗ ಒಂದು 10 ಮೊಟ್ಟೆ ಇತ್ತು, ಅದನ್ನು 4 ಮೊಟ್ಟೆ ಹಾಕಿದೆ. ಚಿಕ್ಕದು ದೊಡ್ಡದೆಲ್ಲ ಇರ್ತದೆ. ಚೆನ್ನಾಗಿ ಮಿಶ್ರ ಮಾಡಿದೆ. ನೋಡಿ, ಆಮ್ಲೆಟ್ ಬೇಯ್ತಾ ಇದೆ ನೋಡಿ. ಈಗ ಊಟ ಮಾಡಲಿಕ್ಕೆ ಹಸಿವೆ ಆಗ್ತದೆ ಜೋರು, ಎಂತ ಮಾಡೋದು. ನೋವು ಆದರೆ ಹಸಿವೆ ಒಂದಾಗ್ತದೆ ಅಲ್ಲ ಹೊಟ್ಟೆಗೆ. ನೋಡಿ, ಬೇಯ್ತಾ ಇದೆ ನೋಡಿ. ಆಮ್ಲೆಟ್ ರೆಡಿ ಆಯಿತು. ಊಟ ಮಾಡೋದು ಆಮ್ಲೆಟ್ ಆಗಿ. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.